ಸಾವಿರ ಕ್ವಿಂಟಲ್ ಭತ್ತ ಖರೀದಿಸಿ ಹಣ ನೀಡದೆ ನಾಪತ್ತೆ. ವ್ಯಾಪಾರಿಯ ಮನೆ ಮುಂದೆ ರೈತರು ವರ್ತಕರಿಂದ ಧರಣಿ. ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಗಂಜ್ ಪ್ರದೇಶದಲ್ಲಿ ಭತ್ತ ಖರೀದಿ ಮಾಡುವ ವ್ಯಾಪಾರಿಗಳಿಬ್ಬರು ರೈತರಿಂದ 40,000 ಕ್ವಿಂಟಲ್ ಭತ್ತ ಖರೀದಿಸಿ 6 ತಿಂಗಳು ಕಳೆದರೂ ಹಣ ಪಾವತಿಸದೆ ನಾಪತ್ತೆಯಾಗಿದ್ದು, ಕೂಡಲೇ ಹಣ ಪಾವತಿಸುವಂತೆ ರೈತರು ಮತ್ತು ದಲಾಲಿ ವರ್ತಕರು ನಾಪತ್ತೆಯಾಗಿರುವ ವ್ಯಾಪಾರಿಯ ಮನೆ ಮುಂದೆ ಧರಣಿ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ವರ್ತಕರಾದ ಸಣ್ಣಕ್ಕಿ ನೀಲಪ್ಪ, ವಿನೋದ್ ಜಿ ಶೇಖರಪ್ಪ ಮಾತನಾಡಿ, ಸಂಜಯ್ ಸಿಂಡಿಕೇಟ್ ಮಾಲೀಕ ವೀರೇಶ್ ಕಲಿಕೇರಿ ಹಾಗೂ ರಾಹುಲ್ ಸಿಂಡಿಕೇಟ್ ಮಾಲೀಕರಾದ ಗಿರಿಜಾ ಕಲಿಕೇರಿ ಎನ್ನುವವರು ಸಿವಿಎಸ್ ಗಂಜ್ನಲ್ಲಿ ರೈತರು ಮತ್ತು ವರ್ತಕರಿಂದ 40,000ಕ್ಕೂ ಹೆಚ್ಚು ಕ್ವಿಂಟಲ್ ಭತ್ತವನ್ನು ಖರೀದಿಸಿ ಸುಮಾರು 13 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಕೊಡದೆ ರೈತರು ಮತ್ತು ವರ್ತಕರಿಗೆ ಸಂಕಷ್ಟ ಕೊಡುತ್ತಿದ್ದಾರೆ. ಕಳೆದ ನವೆಂಬರ್ನಲ್ಲಿ ಭತ್ತ ಖರೀದಿ ಮಾಡಿದ್ದು ಪದೇ ಪದೇ ಸುಳ್ಳು ಹೇಳುತ್ತಾ ಕಾಲ ಕಳೆಯುತ್ತಿದ್ದಾರೆ. ಗಂಜ್ ವ್ಯಾಪಾರಿಗಳು ಸಭೆ ನಡೆಸಿ ಹಣ ಕೊಡುವಂತೆ ತಾಕೀತು ಮಾಡಿದಾಗ ಪೊಲೀಸ್ ಠಾಣೆಯ ಮೆಟ್ಟಲು ಹತ್ತಿ ಪೊಲೀಸ್ ಠಾಣೆಯಲ್ಲಿ 40% ಹಣ ಕೊಡುವ ಭರವಸೆ ನೀಡಿದ್ದು ಪುನಃ ಹಣ ಕೊಡದೆ ತಲೆಮರೆಸಿಕೊಂಡಿದ್ದಾರೆ. ಈ ಕುರಿತು ಎಪಿಎಂಸಿ ಅವರಿಗೆ ರೈತರು ಹಾಗೂ ವರ್ತಕರು ದೂರು ನೀಡಿದ್ದು, ಕೂಡಲೇ ಕ್ರಮ ಕೈಗೊಳ್ಳಬೇಕು. ಕಾನೂನು ರೀತಿ ರೈತರಿಗೆ ಮತ್ತು ವರ್ತಕರಿಗೆ ಹಣ ಕೊಡಿಸಬೇಕು. ಗಂಗಾವತಿ, ಕಂಪ್ಲಿ, ಕಾರಟಗಿ, ಸಿಂಧನೂರು, ಚೆನ್ನಳ್ಳಿ, ವಡ್ಡರಹಟ್ಟಿ, ಬಸಪಟ್ಟಣ, ಕನಕಗಿರಿ ಸೇರಿ ಸುತ್ತಲಿನ ಊರುಗಳ ರೈತರಿಂದ ಭತ್ತ ಖರೀದಿಸಿ ಮೋಸ ಮಾಡಲಾಗಿದ್ದು, ಕೂಡಲೇ ಎಪಿಎಂಸಿ ಹಾಗೂ ಪೊಲೀಸರು ಮಧ್ಯಪ್ರವೇಶ ಮಾಡಿ ರೈತರು ಹಾಗೂ ವರ್ತಕರ ಹಣ ವಸೂಲಿ ಮಾಡಿಕೊಡಬೇಕು. ಇಲ್ಲವಾದಲ್ಲಿ ರೈತರು ಅನಾಹುತ ಮಾಡಿಕೊಳ್ಳುವ ಸಂಭವವಿದ್ದು, ತಾಲೂಕು ಮತ್ತು ಜಿಲ್ಲಾಡಳಿತ ನೆರವಿಗೆ ಬರುವಂತೆ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಸಣ್ಣಕ್ಕಿ ನೀಲಪ್ಪ, ಜಿ ಶೇಖರಪ್ಪ, ವಿನೋದ್, ಅಮರೇಶಪ್ಪ, ಸಿದ್ದಪ್ಪ, ಶಿವಯೋಗಿ, ನಾಗರಾಜ್, ಚಂಬಣ್ಣ, ತ್ರಿಮೂರ್ತಿ, ಶಿವಶಂಕರ್, ಶ್ರೀಕಾಂತ್, ಆರಹಾಳ, ಗಿರೀಶ್, ರಾಜಪ್ಪ, ಬಸವರಾಜ್, ಹೊನ್ನಪ್ಪ, ಚಂದ್ರು, ಲಮಾಣಿ, ಸುರೇಶ್, ಪಂಪನಗೌಡ, ವಿರೂಪಾಕ್ಷಪ್ಪ, ಶಿವು, ರುದ್ರೇಶ್, ಸೋಮನಾಥ ಸೇರಿ 100ಕ್ಕೂ ಹೆಚ್ಚು ರೈತರು ವರ್ತಕರಿದ್ದರು. ಸಂಜಯ್ ಹಾಗೂ ರಾಹುಲ್ ಸಿಂಡಿಕೇಟ್ ಹೆಸರಿನಲ್ಲಿ ಭತ್ತ ಖರೀದಿಸಿ ರೈತರು ಮತ್ತು ವರ್ತಕರಿಗೆ ಹಣ ಪಾವತಿಸದೇ ಇರುವುದು ಗಮನಕ್ಕೆ ಬಂದಿದೆ. ಈ ಕುರಿತು ಕೇಂದ್ರ ಕಚೇರಿಯ ಗಮನಕ್ಕೆ ತರಲಾಗಿದೆ. ವೀರೇಶ್ ಕಲಿಕೇರಿಯವರ ಹೆಸರಿನಲ್ಲಿ ನಿವೇಶನ ಎಪಿಎಂಸಿ ಯಾರ್ಡಿನಲ್ಲಿದೆ. ಜತೆಗೆ ಅವರ ಹೆಸರಿನಲ್ಲಿ ಕೆಟಿ ನಂಬರ್ನು ಬ್ಲಾಕ್ ಮಾಡಲಾಗಿದೆ. 1 ಬಾರಿ ಸಚಿವನಾದನು ಮಾಡಲಾಗಿದ್ದು ಹಣ ಪಾವತಿ ಮಾಡುವುದಾಗಿ ಹೇಳಿ ನಾಪತ್ತೆಯಾಗಿರುವ ಕುರಿತು ಮಾಹಿತಿ ಇದೆ. ಈ ಎಲ್ಲಾ ವಿಷಯವನ್ನ ಕೇಂದ್ರ ಕಚೇರಿಗೆ ವರದಿ ಮಾಡಲಾಗಿದೆ. ಪುನಃ ರೈತರು ಮತ್ತು ವರ್ತಕರ ಹಣ ಕೊಡಿಸಲು ಕಾನೂನು ರೀತಿ ಯತ್ನಿಸಲಾಗುತ್ತಿದೆ. ಹೇಮನಪ್ಪ, ಎಪಿಎಂಸಿ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಸಂಜಯ್ ಸಿಂಡಿಕೇಟು ಮತ್ತು ರಾಹುಲ್ ಸಿಂಡಿಕೇಟ್ ಎಂಬ ಎರಡು ಖರೀದಿ ಒಂದೇ ಸಂಜಯ್ ಸಿಂಡಿಕೇಟ್ ಅಂತ ವೀರೇಶ್ ಅಂತ ಒಬ್ಬರು ಮಾಲೀಕರು, ಅವರ ಕುಟುಂಬದವರು ಗಿರಿಜಾ ಮೇಡಮ್ ಅವರು ಅಂತೇಳಿ, ಅವ್ರು ಏನಂತಲ್ಲ ರಾಹುಲ್ ಸಿಂಡಿಕೇಟ್ ಅಂತ ಒಂದು ಫರ್ಮ್ ಓನರು. ಅವರು ಇದನ್ನೆಲ್ಲ ಅಂಗಡಿ ಮಾಡ್ಕೊಂಡು ಹೋಗಿರ್ತಕ್ಕಂಥವ್ರು ವೀರೇಶ್ ಅವರು. ಆ ವೀರೇಶ್ ಅವರು ಏನು ಮಾಡಿದ್ರೆ 4-5 ವರ್ಷದಿಂದ ನಮ್ಮ ಗಂಗಾವತಿ ಗಂಜಿನಲ್ಲಿ ನಮ್ಮ CBS ಗಂಜಿನಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ನಮ್ಮ ರೈತರಿಂದ ಮಾಲ್ ತಗೊಳ್ಳೋದು, ದುಡ್ಡು ಕೊಡೋದು ಎಲ್ಲ ಮಾಡ್ತಾ ಇದ್ರು. ಅದೇ ಒಂದು ವಿಶ್ವಾಸದಿಂದ ನಮ್ಮ ಗಂಗಾವತಿ ತಾಲೂಕು, ಆಮೇಲೆ ಸಿಂಧೂರು ತಾಲೂಕು, ಕನಗಿರಿ ಮತ್ತು ಕಾರಟಗಿಯಿಂದ ಸಹಿತ ಎಲ್ಲ ಜನ ರೈತರು ಏನಿದ್ದಲ್ಲ ಇವತ್ತು ಅವ್ರಿಗೆ ಮಾಲನ್ನು ಕೊಡ್ತಾ ಇದ್ರು. ಈಗೇನಾಗಿದೆ ಅಂದರೆ ಮೊನ್ನೆ ಸೀಸನ್ 2025 ಸುಗ್ಗಿ ಸೀಸನ್ ಡಿಸೆಂಬರ್ ಸೀಸನ್ನಲ್ಲಿ ನವೆಂಬರಿಂದ ನೆಲ್ಲನ್ನು ಕೊಟ್ಟಿದ್ದಾರೆ. ಕನಿಷ್ಠ ಎಲ್ಲ ರೈತರು ಒಂದು 50-60 ಜನ ರೈತರು ಒಬ್ಬೊಬ್ಬರು ಅವರ ಒಂದು ಗದ್ದೆ ಅವರವರ ಒಂದು ಯೋಗ್ಯತಾನುಸಾರವಾಗಿ 500 ಚೀಲ, 1000 ಚೀಲ, 1100 ಚೀಲ, 1200 ಚೀಲ ಹಿಂಗೆ ಎಲ್ಲ ರೈತರು ನೆಲ್ಲು ಕೊಟ್ಟಿದ್ದಾರೆ. ಆ ರೈತರು ಕೊಟ್ಟಿರ್ತಕ್ಕಂಥ ನೆಲ್ಲಿನ ದುಡ್ಡನ್ನು ಇಲ್ಲಿವರೆಗೆ ಈ ಸಂಜಯ್ ಸಿಂಡಿಕೇಟ್ ವೀರೇಶ್ ಅವರು ₹1 ದುಡ್ಡು ಕೊಟ್ಟಿಲ್ಲ. ಇವತ್ತು ರೈತರ ಪರಿಸ್ಥಿತಿ ಏನಾಗಿದೆ ಅಂದರೆ 3-4 ತಿಂಗಳಿಂದ ಸಹಿತ ಅವ್ರ ಅಂಗಡಿಗೆ ಅಲದಾಡಿದ್ರು ಸಹಿತ, ಅವ್ರ ಅಂಗಡಿಯಲ್ಲಿ ಸಿಕ್ಕರು ಸಹಿತ ಬರೀ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ ಅನ್ನೋದು ಬರೀ ಒಂದು ಹಾರಿಕೆ ಉತ್ತರ ಕೊಡಕಂತಾರೆ ಎಲ್ಲ ರೈತರಿಗೆ ಈಗ ಮೋಸ ಮಾಡಿದ್ದಾರೆ. ಅವರಿಗೆ ನಾವು ಏನಪ್ಪ ದುಡ್ಡು ಕೇಳೋಕೆ ಹೋದಪ್ಪ ಅಂದ್ರೆ ಎಲ್ಲ ರೈತರಿಗೆ ಏನೋ ಒಂದು ಹೇಳಿಕೆ ಕೊಡ್ತಾರಂದ್ರೆ ನಾನು ಲಾಸ್ ಆಗಿದ್ದೀನಿ, ನಾನು ದುಡ್ಡು ಕೊಡೋಕ್ಕಾಗಲ್ಲ, ದುಡ್ಡಿಲ್ಲ ಅಂತ ಹೇಳಕತ್ತಾರೆ. ಆದರೂ ಸಹಿತ ನಮ್ಮ ರೈತರು ತಮ್ಮ ಒಂದು ಕಷ್ಟ ಸಲುವಾಗಿ ಇರ್ತಕ್ಕಂಥ ಗೊಬ್ಬರದ ಅಂಗಡಿಗೆ ಮತ್ತು ಎಣ್ಣೆ ಅಂಗಡಿಗಳಿಗೆ ರೈತರು ಕೊಯ್ದಿರ್ತಕ್ಕಂಥ ಮಿಷನ್ಗಳಿಗೆ ಸಹಿತ ಅವ್ರಿಗೆ ದುಡ್ಡು ಕೊಡಲಾರ್ದ ಲಾಸ್ಟ್ ಕಷ್ಟಪಟ್ಟು ಏನಂದ್ರೆ 40% ದುಡ್ಡಾದರೂ ನೀನು ಕೊಡಪ್ಪ ಅಂತ ಹೇಳಿ ಒಂದು ಇದನ್ನು ಮಾಡಿದ್ರೆ ಸಹಿತ ಆ 40% ದುಡ್ಡನ್ನು ಸಹಿತ ಆತ ಕೊಡೋಕೆ ಇರಲ್ಲ. ಆ 40% ದುಡ್ಡು ಓದುವ ವಾರದಲ್ಲಿ ಒಂದು ದಿವಸ ಇಲ್ಲೇ ಅವ್ರ ಮನೆ ಹತ್ರ ಎಲ್ಲ ರೈತರಿಗೆ ಮುಂದಿನ ಶುಕ್ರವಾರ ದಿವಸ ಅಂದ್ರೆ 5 ಅಥವಾ 6ನೇ ತಾರೀಕು ದುಡ್ಡು ಕೊಡ್ತಂತ ಒಂದು ಹೇಳಿಕೆ ಕೊಟ್ಟಿದ್ರು ಅವರು
ರಾಹುಲ್ ಸಿಂಡಿಕೇಟ್ ಮಾಲೀಕರಾದಂಥ ಅವರು ವೀರೇಶ್ ಅವ್ರ ಹೆಣ್ಮಕ್ಳು ಗಿರಿಜಮ್ಮನವರು ಸಹಿತ ಒಂದು ಹೇಳಿಕೆ ಕೊಟ್ಟಿದ್ರು. ಆ ಪ್ರಕಾರವಾಗಿ ಸಹಿತ ಅವ್ರು ಇವತ್ತಿನವರೆಗೆ ದುಡ್ಡು ಕೊಡಲಾರ್ದೆ ಇವತ್ತು ಇವ್ರ ಮನೆ ಮುಂದೆ ಬಂದು ಕುಂತರು ಸಹಿತ ವೀರೇಶ್ ಅವರು ಮನೆಗಿಲ್ಲ. ಈಗ ಏನಾಗಿತ್ತು ರೈತರ ಪರಿಸ್ಥಿತಿ ಅಂದ್ರೆ ಅವ್ರು ತಗೊಂಡಿರ್ತಕ್ಕಂಥ ಗೊಬ್ಬರ ಮತ್ತು ಎಣ್ಣೆಗೆ ದುಡ್ಡು ಕೊಡಲಾರ್ದೇ ರೈತರು ಇವತ್ತು ಎಣ್ಣೆ ಕುಡಿತಕ್ಕಂಥ ಪರಿಸ್ಥಿತಿ ಬಂದೈತಿ. ಆದಷ್ಟು ಬೇಗನೆ ಈ ಒಂದು ರೈತರ ಮನವಿಗೆ ಅಧಿಕಾರಿಗಳಾದಂಥವ್ರು ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಸ್ಪಂದಿಸಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ಓಡಾಡ್ಸಕೈತಾರ ದುಡ್ಡಂತೂ ಕೊಟ್ಟೇ ಇಲ್ಲ. ಪರಿಸ್ಥಿತಿ ಒಂದು 30,000 ಚೀಲ ಖರೀದಿ ಮಾಡ್ಯಾರ ಡಿಸೆಂಬರ್ ಇಂದ. ನಾವು ಈಗ ಲಾಸ್ ಆಗಿವಿ. ನವೆಂಬರ್ ಇಂದಾನೆ ಕೊಟ್ಕೊಂತ ಬಂದ ರೈತರು. ಏನ್ ಹೇಳ್ತಾರೆ ಈಗ ಅಂದ್ರೆ ನಮ್ ದುಡ್ಡು ಲಾಸ್ ಆಗಿಬಿಟ್ಟೈತಿ, ನನ್ನ ಕೈಲಿ ಕೊಡಕ್ ಆಗಲ್ಲ, ನನ್ನ ಹತ್ರ ದುಡ್ಡು ಇಲ್ಲ ಅಂತೇಳಿ ಹೇಳಿಕೆ ಕೊಡಕತ್ತಾರ ಅವ್ರು ಡಿಸೆಂಬರ್ ಜನವರಿಯಿಂದ ನೆಲ ತಗಂತ ರೈತರಿಂದ ಇಷ್ಟು ಜನ ಅಂದ್ರೆ ಒಬ್ಬರಿಗೆ ₹1 ದುಡ್ಡು ಕೊಟ್ಟಿಲ್ಲ. ಅವ್ರು ಯಾರ ರೈತರಿಗೂ ಕೊಟ್ಟಿಲ್ಲ ದುಡ್ಡು. ಅವ್ರ ಎಲ್ಲಿ ಹೋದ್ರು? ರೊಕ್ಕ ಕೇಳಕ್ ಬಂದ್ರೆ ಜೀವ ಬೆದರಿಕೆ ಐತಿ ಅಂತ ಕಂಪ್ಲೇಂಟ್ ಮಾಡ್ಯಾನ. ಕಂಪ್ಲೇಂಟ್ ಮಾಡ್ಯಾನ ಕೆಲವು ರೈತರ ಮೇಲೆ ಮಾಡ್ಯಾನ, ಕೆಲವೊಂದು ವ್ಯಾಪಾರಸ್ಥರ ಮೇಲೆ ಕಂಪ್ಲೇಂಟ್ ಮಾಡ್ಯಾನ. ತಾನೇ ತಲೆ ಮರೆಸ್ಕೊಂಡು ಅಡ್ಡಾಡಕತ್ತ. ಯಾವಾಗನ ಸಿಕ್ಕರು ಸಹಿತ ಸಿಗ್ತಾನ, ದುಡ್ಡಿಲ್ಲ ಅಂತಕ್ಕ ನನಗೆ ಏನು ಕೊಡಕ್ಕಾಗಲ್ಲ ಅಂತ ಹೇಳ್ತಾನ. ಇವತ್ತು ಕೆಲವೊಂದು ರೈತರು ಈ ಕೆಲವೊಂದು ರೈತರ ಪರಿಸ್ಥಿತಿ ಏನಾಗೈತೆ ಅಂದ್ರೆ ರೈತರು ಸಹಿತ ಇವತ್ತು ಎಣ್ಣೆ ಕುಡಿಯೋ ಪರಿಸ್ಥಿತಿ ಬರುತ್ತೆ. ಅವರು ರೈತರು ಗೊಬ್ಬರ ತಂದಲ್ಲೇ ಎಣ್ಣೆ ತಂದಲ್ಲೇ ಗದ್ದೆ ಮಿಷನರಿಗೆ ದುಡ್ಡು ಕೊಡ್ತಕ್ಕಂಥ ರೈತರು ಕೆಲವು ಜನ ಇದ್ದಾರೆ. ಇಲ್ಲಿ ಯಾರ ರೈತರು ಇನ್ನು ಯಾರಿಗೂ ಔಷಧ ಅಂಗಡಿಯರಿಗೆ ಗೊಬ್ಬರದ ಅಂಗಡಿಯರಿಗೆ ಯಾರು ದುಡ್ಡು ಕೊಟ್ಟಿಲ್ಲ. ಅವ್ರಿಗೆ ಎಣ್ಣೆ ಕುಡಿಯೋ ಪರಿಸ್ಥಿತಿ ರೈತರದ್ದು ಬಂದೈತಿ. ಈಗ ಆಲ್ರೆಡಿ ಒಬ್ಬ ಬಟರ್ ನರಸಾಪುರ ರೈತ ಈಗಾಗಲೇ ಒಂದು 4-5 ದಿವಸದಿಂದ ಕಣ್ಮರೆ ಆಗ್ಯಾನ. ಪಾಪ ಆತ ರೈತ ದುಡ್ಡು ಕೊಡೋದೈತೆ ಆತ ಕಣ್ಮರೆ ಆಗ್ಯಾನಂತ ಇನ್ನೊಬ್ರು ಆ ರೈತನ ಮಗ ಬಂದು ಹೇಳಿಕೆ ಕೊಟ್ಟೋಗ್ಯ. ನಾವು ಒಡ್ರಟ್ಟಿ ಬಸವಟ್ಟನ ರೈತರ ಕಡೆಯಿಂದ ಒಂದು ರೈತರು. ನಾವು ಆಲ್ಮೋಸ್ಟ್ ಅಲ್ಲಿ ಭಾಳ ವರ್ಷದಿಂದ ನೆಲ ಕೊಟ್ಟಿದ್ದೀವಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಸಿದ್ದಪ್ಪ ಅಂತಾರೆ. ಸಿದ್ದಪ್ಪ ಅಂತ ಇವರೆಲ್ಲ ನಮ್ಮ ರೈತರು, ಬಸವಟ್ಟನ ಒಡ್ರಟ್ಟಿ ಆರಾಳು ರೈತರು. ಸಂಜಯ್ ಸಿಂಡಿಕೇಟ್ ವೀರೇಶ, ರಾಹುಲ್ ಸಿಂಡಿಕೇಟ್ ಗಿರಿಜಾ ಅಂತ ಇಬ್ಬರು ಗಂಡ ಹೆಂಡತಿ ಹೆಸರಲ್ಲಿ ಫರ್ಮ್ ಇದಾವೆ. ಆಲ್ಮೋಸ್ಟ್ ಆಲ್ ಸ್ವಲ್ಪ 8.5 ರಿಂದ 9 ಕೋಟಿ ರೂಪಾಯಿ ಮಾಲ್ ಕೊಟ್ಟಿದ್ದಾರೆ. ಅವರು 3 ತಿಂಗಳಾದರೂ ಪೇಮೆಂಟ್ ಕೊಟ್ಟಿಲ್ಲ. ಇವತ್ತು ಕೊಡ್ತು ನಾಳೆ ಕೊಡ್ತು, ಇವತ್ತು ಕೊಡ್ತು ನಾಳೆ ಕೊಡ್ತು ಅಂತಂದೇಳಿ ರೈತರು ಸತಾಯಿಸಿದ್ದಾರೆ. ಆದ್ರೆ ರೈತರೆಲ್ಲ ಕಾದು ಈ ಸರಿ ಮನೆ ಮುಂದೆ ಕುಂದ್ರವ ಅಂತಂದೇಳಿ ಈ ರೀತಿ ಮನೆ ಮುಂದೆ ಕುಂತಿದ್ದಾರೆ. ಪೋಲಿಸ್ ಸ್ಟೇಷನ್ಗೆ ಹೋದ್ರು ಅಲ್ಲಿ ಸ್ಪಂದನೆ ಇಲ್ಲ, ಲೀಡರ್ ಕಡೆ ಹೋದ್ರು ಅಲ್ಲಿ ಸ್ಪಂದನೆ ಇಲ್ಲ. ಹಾಗಾಗಿ ರೈತರು ಎಲ್ಲಿ ಹೋಗಪ್ಪ ಅಲ್ಲಿ ಮನೆ ಮುಂದೆ ಕುಂತರು ಅಂತಂದೇಳಿ ಇವತ್ತು ಮನೆ ಮುಂದೆ ಕುಂತಿದ್ದಾರೆ. ಸಂಜಯ್ ಸಿಂಡಿಕೇಟ್, ರಾಹುಲ್ ಸಿಂಡಿಕೇಟ್. ಸಂಜಯ್ ಸಿಂಡಿಕೇಟ್ ಓನರ್ ವೀರೇಶ್, ರಾಹುಲ್ ಸಿಂಡಿಕೇಟ್ ಓನರ್ ಗಿರಿಜಾ. ಅವರು ಏನಂತ ಇಲ್ರಿ, ಅವರು 6 ತಿಂಗಳು ಬಿಡು, 3 ತಿಂಗಳು ಬಿಡು, ವರ್ಷ ಬಿಡು ಅಂತ ಲಾಸ್ ಆಗಿ. ಎಷ್ಟು ಕೊಟ್ಟಿ ನೆಲ್ಲು ಇದು ಒಂದು 4,000 ಚೀಲ ನೆಲ್ ಕೊಟ್ಟಿವಿ. ಯಾರಿಗೆ ಕೊಟ್ಟಿ? ವೀರೇಶಪ್ಪ, ರಾಹುಲ್ ಸಿಂಡಿಕೇಟ್ಗೆ, ಸಂಜಯ್ ಸಿಂಡಿಕೇಟ್ 2 ಅಂಗಡಿ ಅದು ಒಂದ್ರಾಗೈತಿ. ನೆಲ್ ಕೊಟ್ಟಿವಿ. ದುಡ್ಡು ಈಗ ಅಲ್ಲಿ ನೆಲ್ ಕೊಟ್ಟು ಡಿಸೆಂಬರ್ ಕೊಟ್ಟಿವಿ. ನವೆಂಬರ್ನಾಗ ಯಾವ ರೇಟಿ ಕೊಟ್ಟಿ? 16,000 ರಿಂದ 17,000 ತನಕ ಕೊಟ್ಟಿವಿ. ರೈತರ ರೊಕ್ಕ ಕೊಟ್ಟಿಲ್ಲ ಆತ. ದಿನ ಬರಾಕತ್ತೀವಿ, ನಾಳೆ ಅಂಬಕತ್ತಾನ, ದುಡ್ಡು ಕೊಡ್ತಾ ಇಲ್ಲ. ನಮ್ಮ ಪರಿಸ್ಥಿತಿ ಎಲ್ಲ ಎಣ್ಣೆ ಕುಡಿಯೋ ಪರಿಸ್ಥಿತಿ ಬಂದತ್ತೆ ನಮ್ಮ ಭಾಳ ಬೇಗ. ಯಾರಿಗೆ ಅಂದ್ರೆ ದುಡ್ಡು ಇನ್ನೂ ಬಂದಿ ನಮ್ಮ ಕೈ. ದಿನ ನಾಳೆ ಕೊಡ್ತಾ ಅಂತ ಹೇಳ್ತಾನೆ. ರಾಹುಲ್ ಸಿಂಡಿಕೇಟ್ ಗಿರಿಜಾ, ಸಂಜಯ್ ಸಿಂಡಿಕೇಟ್ ವೀರೇಶ್. ಸಿಂಡಿಕೇಟ್ ಮತ್ತು ರಾಹುಲ್ ಸಿಂಡಿಕೇಟ್ ಅಂತ ನಮ್ಮಲ್ಲಿ ಲೈಸೆನ್ಸ್ ಹೋಗ್ತದೆ. ಆಮೇಲೆ ಅವ್ರಿಗೆ ಒಂದು ನಿವೇಶನ ಅಲರ್ಟ್ ಆಗಿದೆ. ನಿವೇಶನ ಅಲರ್ಟ್ ಆಗಿ 5 ವರ್ಷ ಆಗಿದೆ. ಬಟ್ ನನಗೆ ಈ ಥರ ಪೆಂಡಿಂಗ್ ಇದೆ, ಏನು ಬ್ಯಾಲೆನ್ಸ್ ಪೆಂಡಿಂಗ್ ಇದೆ, ಟ್ರೇಡರ್ಗೆ ಮತ್ತು ರೈತರಿಗೆ ಕೊಡುವಂಥದ್ದು ಪೆಂಡಿಂಗ್ ಇದೆ ಅಂತೇಳಿ ಗಮನಕ್ಕಿದೆ ನನಗೂ. ಟ್ರೇಡರ್ಗಳನ್ನು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ಹೆಡ್ ಕೇಂದ್ರ ಕಚೇರಿಗೆ ಹಾಕಿದ್ದೀನಿ, ಕೇಂದ್ರ ಕಚೇರಿ ಬೆಂಗಳೂರಿಗೆ. ರೈತರನ್ನು ಕೊಟ್ಟಿದ್ದಾರೆ ರೀಸೆಂಟಾಗಿ, ಅದನ್ನು ನಾನು ಕೇಂದ್ರ ಕಚೇರಿಗೆ ಕಳಿಸ್ತೀನಿ. ಏಕೆಂದರೆ ನಾನು ಲೈಸೆನ್ಸನ್ನು ಆಲ್ರೆಡಿ ಅವ್ರಿಗೆ ರದ್ದು ಮಾಡಿದ್ದೀನಿ. ಲೈಸೆನ್ಸ್ ರದ್ದು ಮಾಡಿದ್ದೀನಿ ಅಂದ್ರೆ ಏನು, ಅವ್ರದ್ದು KT ನಂಬರ್ ಅಂತ ಕೊಟ್ಟಿರ್ತೀವಿ ನಾವು. ಈ ನಂಬರು KT ನಂಬರ್, KT ನಂಬರ್, ಲೈಸೆನ್ಸ್ ಹೋಲ್ಡರ್ಗೆ ಒಂದು KT ನಂಬರ್ ಅಂತ ಕೊಡ್ತೀವಿ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ. ಆ KT ನಂಬರ್ ಮೇಲೇ ಅವ್ರು ಟ್ರಾನ್ಸಾಕ್ಷನ್ ಮಾಡಬೇಕು. ನಮ್ಗೆ ಯಾವಾಗ ಗಮನಕ್ಕೆ ಬಂದಿದೆ ಅವಾಗ ನಾವೇನು ಮಾಡಿವಿ, ಆ ಲೈಸೆನ್ಸನ್ನು ಬ್ಲಾಕ್ ಮಾಡಿದ್ವಿ ನಾವು. ಮುಂದೆ ಮತ್ತೆ ರೈತರಿಗೆ ಅನಾಹುತ ಆಗಬಾರ್ದು, ರೈತರಿಗೆ ಮತ್ತೆ ಕಷ್ಟವಾಗಿ ಅವನು ತೊಂದರೆಗಳನ್ನು ಕೊಡಬಾರ್ದು ಈ ಮೂಲಕ ಅಂತೇಳಿ ಸುಮಾರು ಒಂದು 20 ಡೇಸ್ ಆಯ್ತು ನಾನು ಆಲ್ರೆಡಿ ಈಗ ಅವ್ರಿಗೆ ಬ್ಲಾಕ್ ಮಾಡಿ.
ಬ್ಲಾಕ್ ಮಾಡಿದ ನಂತರ ಅವ್ನು ವ್ಯಾಪಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ವ್ಯಾಪಾರ ಮಾಡಿಲ್ಲ ಅಫಿಷಿಯಲ್ ಆಗಿ. ಆಮೇಲೆ ಅವನ ವಿರುದ್ಧ ನಾವು ಇಷ್ಟು ಮಾತ್ರ ಕ್ರಮ ಕೇಳೋಕ್ಕೆ ಸಾಧ್ಯ, ಏನೋ ಲೈಸೆನ್ಸನ್ನು ರದ್ದು ಮಾಡ್ಬೋದು, ಲೈಸೆನ್ಸನ್ನು ರದ್ದು ಮಾಡ್ಬೋದು. ಆಮೇಲೆ ನಾವೇನಾದರೂ ಒಂದು ನಿವೇಶನವನ್ನು ಮುಟ್ಟುಗೋಲು ಹಾಕೋಬೇಕಾದ್ರೆ ಈ ಥರ ಒಂದು ತೊಂದರೆ ಕೊಟ್ಟಿದ್ದಾನೆ, ರೈತರಿಗೆ ತೊಂದರೆ ಕೊಟ್ಟಿದ್ದಾನೆ, ಟ್ರೇಡರ್ಸ್ಗೆ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ನಾವೇನಾದರೂ ಕ್ರಮ ಕೈಗೊಳ್ಳೋದಾದರೆ ಆ ನಿವೇಶನ ಮುಟ್ಟುಗೋಲು ಹಾಕೋಬೇಕು. ಅದು ನಾವು ಕೇಂದ್ರ ಕಚೇರಿಯ ಅನುಮೋದನೆಯೊಂದಿಗೆ ನಾವು ಮುಟ್ಟುಗೋಲು ಹಾಕೋಬೇಕು. ಹಾಂ, ಇಲ್ಲ ಅವನು ನಾವು ಸುಮಾರು ನಾನು 3-4 ಸರಿ ಕಾಂಟ್ಯಾಕ್ಟ್ ಮಾಡಿದ್ದೀನಿ ಫೋನಲ್ಲಿ, ಬಟ್ ಅವನು ಯಾವುದೇ ಕಾರಣಕ್ಕೂ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಆಮೇಲೆ ಒನ್ ಟೈಮ್ ಕರೆಸಿದ್ದು ನಾವು ಅವನ್ನ, ಒನ್ ಟೈಮ್ ಕರೆಸಿದಾಗ ಟ್ರೇಡರ್ ಕಂಪ್ಲೇಂಟ್ ಬಂದಿತ್ತು, ಕರೆಸಿದ್ದೀವಿ ನಾವು ಅವನ್ನ. ಕರೆಸಿದಾಗ ಆಯಿತು ನಾನು ಸೆಟಲ್ಮೆಂಟ್ ಮಾಡ್ತೀನಿ ಸರ್, ಆದಷ್ಟು ಬೇಗ ನಾನು ಸೆಟಲ್ಮೆಂಟ್ ಮಾಡ್ತೀನಿ, 1 ವೀಕ್ 15 ದಿನ ಅಂತೇಳಿ ಇದೇ ಥರ ಹೇಳ್ಕೊಂಡು ಹೋಗ್ತಾ ಇದ್ದಾನಂತ ಅವನು. ಬಟ್ ನಮಗೆ ಹೇಳಿದ್ದು 1 ವಾರದಲ್ಲಿ 15 ದಿನದಲ್ಲಿ ಮಾಡ್ತೀನಿ ಅಂತ ಹೇಳಿದ್ದ. ತದನಂತರದಲ್ಲಿ ನಾವು ಫೋನ್ ಮಾಡ್ತಾ ಇದೀವಿ, ಅವನು ಫೋನ್ ಕಾಂಟ್ಯಾಕ್ಟಲ್ಲಿ ಸಿಗ್ತಾ ಇಲ್ಲ.